ನಮಸ್ತೆ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆರೋಗ್ಯಭರಿತವಾದ ರಾಗಿ ಮಾಲ್ಟನ್ನು ಮನೆಯಲ್ಲಿ ಹೇಗೆ ತಯಾರಿಸುವುದು ಎಂದು ನೋಡೋಣ. ಈ ರಾಗಿ ಎಂಬುದು ಏನು ತುಂಬ ಕಾಸ್ಟ್ಲಿಯಾದ ವಸ್ತುವಲ್ಲ. ಅದು ನಾವು ಹೊರಗಿನಿಂದ ರಾಗಿ ಮಾಲ್ಟ್ನ ಪೌಡರ್ ತೆಗೆದುಕೊಳ್ಳುವಾಗ ಅದಕ್ಕೆ ತುಂಬ ಸಕ್ಕರೆಯನ್ನು ಯೂಸ್ ಮಾಡ್ತಾರೆ. ನಾವು ಬೆಲ್ಲದಿಂದ ಹೇಗೆ ರಾಗಿ ಮಾಲ್ಟನ್ನು ಮತ್ತೆ ತಯಾರಿಸುವುದು, ಮೊದಲಿಗೆ ರಾಗಿ ಮಾಲ್ಟ್ನ ಪೌಡರನ್ನು ಹೇಗೆ ತಯಾರಿಸುವುದು ಎಂದು ನೋಡುವ. ಹಾಗಿರುವಾಗ ಇದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಮಿತ್ರರೇ, ಇವತ್ತು ನಾವು ಮನೆಯಲ್ಲಿ ಹೇಗೆ ರಾಗಿ ಮಾಲ್ಟಿನ ಪೌಡರನ್ನು ತಯಾರಿಸುವುದೆಂದು ನೋಡೋಣ. ಬಹಳ ಈಸಿ ಮತ್ತು ಹೆಲ್ದಿ ಸಹ. ಈ ರಾಗಿ ಮಾಲ್ಟನ್ನು, ಈ ರಾಗಿಯನ್ನು ನಾವೇ ಚೆನ್ನಾಗಿ ತೊಳೆದುಕೊಂಡು ಬಿಸಿಲಲ್ಲಿ ಒಣಗಿಸಬೇಕು. ಈಗ ಇದರಲ್ಲಿ ತುಂಬ ಕಸಗಳೆಲ್ಲ ಇರ್ತದೆ, ಅದರಿಂದಾಗಿ 2-3 ಸತಿ ತೊಳೆದುಕೊಳ್ಬೇಕು. ಮತ್ತೆ ಈ 10ರಿಂದ 12 ಬಾದಾಮ್ಗಳನ್ನು ಸಹ ಚೆನ್ನಾಗಿ ತೊಳೆದು ಇದನ್ನು ಸಹ ಹಾಗೆ ನಾವು ಒಂದು ಬಿಸಿಲಿನಲ್ಲಿ ಒಣಗಿಸಿಕೊಂಡು ಇಡಬೇಕು. ಈಗ ಮೊದಲಿಗೆ ನಾನು ಇದನ್ನು ತೊಳೆದು ಹೇಗೆ ಬಿಸಿಲಲ್ಲಿ ಒಣಗಿಸುವುದು ಹೇಳಿ ತೋರಿಸಿಕೊಡ್ತಿದ್ದೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಇದನ್ನು ನಾನು 3-4 ಸತಿ ತೊಳೆದುಕೊಂಡ ನಂತರ ಈಗ ಇದನ್ನು ನಾವು ಒಂದು ಸ್ಟೇನರಲ್ಲಿ ಹೀಗೆ ಇದರ ನೀರೆಲ್ಲ ತೆಗೆದುಕೊಳ್ಳೋಣ. ಹೀಗೆ ನೀರನ್ನು ತೆಗೆದುಕೊಂಡು ಇಲ್ಲಿ ನೋಡಿ, ನಾನು ಬಾದಾಮಿಗೆ ಸಹ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತೊಳೆದುಕೊಳ್ತೇನೆ. ಆಮೇಲೆ ಅದನ್ನು ಸಾಕಿ ನೋಡಿ, ಹೀಗೆ ಬಟ್ಟೆಯನ್ನೊಂದು ಹಾಕ್ಕೊಂಡು ಇದರಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಬೇಕು. ಸ್ವಲ್ಪ ಶೇಡಲ್ಲಿ ಇಟ್ಟರೆ ಸಹ ಬಹಳ ಒಳ್ಳೆಯದು. ನೋಡಿ, ಹೀಗೆ ಸ್ವಲ್ಪ ಸಹ ನೀರಿರಬಾರ್ದು. ಒಂದು ಬಟ್ಟೆಯಲ್ಲಿ ಹಾಕಿ ನೋಡಿ, ಇಲ್ಲಿನ್ನು ಉಳಿದದ್ದು ಸಹ ನಾನು ಹಾಗೆ ಈಗ ಹರವಿಕೊಂಡು ಸೈಡ್ನಲ್ಲಿ ಈ ಬಾದಾಮ್ಗಳನ್ನು ಹಾಗೆ ನೋಡಿ ಚೆನ್ನಾಗಿ ತೊಳೆದಿದ್ದೇನೆ. ಇದನ್ನು ಹಾಗೆ ಎಲ್ಲ ಈ ಬಿಸಿಲಿನಲ್ಲಿ ನಾನು ಹರಡಿಟ್ಟುಕೊಂಡು ಇದನ್ನು ಚೆನ್ನಾಗಿ ಡ್ರೈ ಮಾಡಿ ತರ್ತೇನೆ. ಆಮೇಲೆ ಏನು ಮಾಡೋದು ಹೇಳಿ ನಾನು ತೋರಿಸ್ಕೊಡ್ತೇನೆ. ವೀಕ್ಷಕರೇ ನೋಡಿ, ರಾಗಿಯನ್ನು ನಾನು ಚೆನ್ನಾಗಿ ತೊಳೆದ ನಂತರ ಇದನ್ನು ಬಿಸಿಲಿಗೆ ಇಟ್ಟು ಸ್ವಲ್ಪ ಒಳ್ಳೆ ಹೇಗೆ ಆಗಿದೆ ನೋಡಿ. ಕ್ಲೀನ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಇದರಲ್ಲಿ ಕಲ್ಲೆಲ್ಲ ಇದ್ದರೆ ಚೆಂದ ಮಾಡಿ ನೀರಿನಲ್ಲಿ ತೊಳೆದು ಅದನ್ನು ಇದು ಮಾಡಿಕೊಡ್ಬೇಕು. ಮತ್ತು ಈಗ ನೋಡಿ, ನಾನು ಈ ಬಾದಾಮಿಯನ್ನು ಸಹ ಹಾಗೆ ಚೆನ್ನಾಗಿ ತೊಳೆದು ಇದನ್ನು ಬಿಸಿಲಿನಲ್ಲಿ ನಾನು ಸ್ವಲ್ಪ ಒಣಗಿಸಿದ್ದೇನೆ. ಈಗ ಗೇರು ಬೀಜ ಬೇಕು ನಮಗೆ, ಒಂದು 5-6 ಗೇರು ಬೀಜ, ಮತ್ತು ಒಂದು ಸ್ವಲ್ಪ 4-5 ಎಳೆಯಷ್ಟು ಇದು ಕೇಸರ್. ಈಗ ಇವುಗಳನ್ನೆಲ್ಲ ನಾವು ಈ 1 ಬೌಲ್ನಷ್ಟು ರಾಗಿ, 10 ಬಾದಾಮ್ ಮತ್ತು ಗೇರು ಬೀಜ, ಮತ್ತು ಸ್ವಲ್ಪ ಇದನ್ನು ಎಲ್ಲ ಒಟ್ಟಿಗೆ ಈ ಮಿಕ್ಸಿಯಲ್ಲಿ ಡ್ರೈ ಪೌಡರ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನೋಡಿ ಸ್ವಲ್ಪ ಪಲ್ಸ್ ಮೋಡಲ್ಲಿ ನಾನು ಈ ಒಂದು ಪೌಡರ್ ಅಂದರೆ ರಾಗಿ ಪ್ಲಸ್ ಗೇರು ಬೀಜ, ಬಾದಾಮು ಮತ್ತು ಸ್ವಲ್ಪ ಕೇಸರನ್ನು ಹಾಕ್ಕೊಂಡು ನಾನು ಇಲ್ಲಿ ಇದನ್ನು ಚಂದ ಬಿಟ್ಟು ಪೌಡರ್ ಮಾಡಿದೆ. ಯಾಕೆಂದರೆ ಬಾದಾಮಿ ಇರುವುದರಿಂದಾಗಿ ಅದರಲ್ಲಿ ಎಣ್ಣೆ ಬಿಡ್ತದೆ. ಹಾಗಾಗಿ ಇನ್ನು ಇದನ್ನು ಗಾಳಿಸಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಬಿಡೋದು. ಗಾಳಿಸಿ ನಾನು ನಿಮಗೆ ನೋಡಿ, ಇದನ್ನು ಗಾಳಿಸಿಕೊಂಡು ನಾನು ನಿಮಗೆ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಎಲ್ಲವನ್ನು ಗಾಳಿಸಿಕೊಂಡೆ. ಇದನ್ನು ನಾನು ಈ ಗೋಧಿ ಹಿಟ್ಟುಗಳನ್ನೆಲ್ಲ ಗಾಳಿಸಿಕೊಳ್ತೇವಲ್ಲ, ಅದರಲ್ಲಿ ಗಾಳಿಸಿಕೊಂಡು ಇಟ್ಟುಕೊಂಡಿದ್ದೇನೆ. ಈಗ ನಿಮ್ಮ ಹತ್ರ ಸಪೋಸ್ ಕೇಸರೆಲ್ಲ ಇರದ್ರೆ, ಹೀಗೆ ನಾವು ಗ್ರೈಂಡ್ ಮಾಡುವಾಗ ಇದನ್ನು ಪೌಡರ್ ಮಾಡಿಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರ್, ಒಂದು ಅರ್ಧ ಚಮಚದಷ್ಟು ಅಥವಾ 1/4 ಚಮಚದಷ್ಟು ಹಳದಿ ಪೌಡರ್ ಹಾಕಿದ್ದು ಸಹ ನಡೀತದೆ. ಈಗ ಇದನ್ನು ನೋಡಿ, ಇಂಥ ಏರ್ ಟೈಟ್ ಕಂಟೈನರಲ್ಲಿ ಗಾಳಿಸಿಕೊಂಡ ಮೇಲೆ ಇದನ್ನು ಹೀಗೆ ತುಂಬಿಸಿಕೊಂಡು ಇಡಬೇಕು. ಎಲ್ಲವನ್ನು ನನಗೆ ತುಂಬಿಸ್ತೇನೆ. ವೀಕ್ಷಕರು, ಇಲ್ಲಿ ನೋಡಿ 1 ಬೌಲ್ನದ್ದು ನಂದು ಇಷ್ಟ ಆಗಿದೆ. ಇದನ್ನು ಹೀಗೆ ಟೈಟ್ ಬಾಕ್ಸಲ್ಲಿ ಹಾಕಿಟ್ಟು ಯೂಸ್ ಮಾಡುವಾಗ ಮಾತ್ರ ಚಮಚ ಮಾತ್ರ ಡ್ರೈ ಚಮಚ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತೇನೆ. ಇಲ್ಲಿ 1 ಲೋಟಗಳಷ್ಟು ನೋಡಿ, ಈ ಲೋಟದಲ್ಲಿ ನಾನು 1 ಲೋಟದಷ್ಟು ಹಾಲನ್ನು ನಾನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕೊಂಡಿದ್ದೇನೆ. ಇದೀಗ
ಬಿಸಿ ಆಗ್ತಾ ಇರುವಾಗ ನಾವು ಒಂದು ಬೌಲನ್ನು ತೆಗೆದುಕೊಂಡು ಇದರಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕೊಳ್ಳೋಣ. ಮತ್ತು 1 ಚಮಚಗಳಷ್ಟು ಇದರಲ್ಲಿ ಡ್ರೈ ಸ್ಪೂನ್ ಇರಬೇಕು. 1 ಚಮಚ ತೆಗೆದುಕೊಳ್ಬೇಕು. ಇದನ್ನು ಹೀಗೆ ಕಲಡಿಸಿಕೊಂಡಿಟ್ಕೊಳ್ಳೋಣ. ಹಾಲು ಬಿಸಿ ಆಗ್ತಾ ಇರುವಾಗಲೇ ನಾವು ಒಂದು ಸ್ವಲ್ಪ ಕೇಸರ್ ಇದ್ದರೆ ಮಾತ್ರ, ಇದೆಲ್ಲ ಆಪ್ಷನಲ್, ಅಥವಾ ನೀವೊಂದು ಹಳದಿಯ ಒಂದು ಬೊಟ್ಟನ್ನು ಹಾಕ್ಕೊಳ್ಬೋದು, ಅಥವಾ ನೋಡಿ ಒಂದು ಚೂರು ಈ ಕೇಸರಿನ ಎಳೆಗಳನ್ನು ಹಾಕ್ಕೊಳ್ತಿದ್ದೇನೆ ನಾನು. ಹಾಕ್ಕೊಂಡು ಅದನ್ನು ಅದು ಹಾಲು ಮೇಲೆ ಬರಲಿ, ಮತ್ತೆ ತಿರುಗಿಸಿಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ಹಾಲು ಮೇಲೆ ಬರ್ತಾ ಉಂಟು. ಈಗ ಈ ಕೇಸರವನ್ನು ನಾವು ಇದರಲ್ಲಿ ಚೆನ್ನಾಗಿ ತಿರುಗಿಸಿಕೊಳ್ಳೋಣ. ನಾನು ಹೇಳಿದೆಲ್ಲ, ಕೇಸರಿ ಇರದಿದ್ದರೆ ನೀವು ಹಳದಿಯ ಪುಡಿಯನ್ನು ಸಹ ಉಪಯೋಗಿಸಿಕೊಳ್ಬೋದು. ಇಲ್ಲಿ ಸ್ವಲ್ಪ ಈ ಬೆಲ್ಲ, ನಿಮಗೆ ಎಷ್ಟು ಬೇಕು ಬೆಲ್ಲ, ಜೋನಿ ಬೆಲ್ಲ ಇದ್ದರೆ ಬಹಳ ಉತ್ತಮ, ಇಲ್ಲದ್ರೆ ಹುಡಿ ಬೆಲ್ಲವನ್ನು ನಿಮಗೆ ಎಷ್ಟು ಸಿಹಿ ಬೇಕು. ಸಕ್ಕರೆ ಒಂದು ಯೂಸ್ ಮಾಡಿ. ಸಕ್ಕರೆ ಈ ರಾಗಿ ಮಾಲ್ಟ್, ಹೊರಗಡೆ ಸಿಕ್ಕುವ ರಾಗಿ ಮಾಲ್ಟ್ಗಳಲ್ಲಿ ಸಕ್ಕರೆಯ ಅಂಶಗಳೇ ತುಂಬ ಹೆಚ್ಚಾಗಿ ಉಂಟು. ಈಗ ಇಷ್ಟಾಗುವಾಗ ಈ ಕಲಡಿಸಿಟ್ಟಂತಹ ನೋಡಿ, ಇದನ್ನು ಚೆನ್ನಾಗಿ ನೀರಿನಲ್ಲಿ ನಾನು ಕಲಡಿಸಿದ್ದೇನೆ, ಇದನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ವೀಕ್ಷಕರೇ ನೋಡಿ, ಈಗ ರಾಗಿ ಹಾಕಿದ ಮೇಲೆ ರಾಗಿಯ ನೀರನ್ನು ನಾವು ಹಾಕ್ಕೊಂಡಿದ್ದೇವಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಒಳ್ಳೆ ತಿರುಗಿಸಿಕೊಳ್ಬೇಕು. ತುಂಬ ದಪ್ಪ ಮಾಡಿದರೆ ರಾಗಿಯ ಅಂಬಲಿ ಮಾಡಿದಾಗೆ ಆಗ್ತದೆ. ಇದೀಗ ನೀರು ಮಾಡಿಕೊಂಡು ನಾವು ಮಾಡೋದು. ಇನ್ನೂ ಸಹ ಬೇಕಿದ್ರೆ ನಿಮಗೆ ಸ್ವಲ್ಪ ನೀರು ಬೇಕಿದ್ರೆ ಇದನ್ನು ನೀರು ಯೂಸ್ ಮಾಡ್ಕೊಳ್ಬೋದು. ಇನ್ನೂ ಸಹ ನೀರು ಬೇಕಿದ್ರೆ ನೋಡಿ, ಇದರಲ್ಲಿ ನೀವು ಬೆಲ್ಲ ನಿಮಗೆ ಎಷ್ಟು ಸ್ವೀಟ್, ಸಕ್ಕರೆಯ ಬದಲು ಬೆಲ್ಲವೇ ಯೂಸ್ ಮಾಡಿ, ಅಥವಾ ಈ ಜೇನುತುಪ್ಪ ತಣ್ಣಗಾದ ಮೇಲೆ ಇದನ್ನು ಯೂಸ್ ಮಾಡ್ಬೋದು. ಬಿಸಿಗೆ ಜೇನುತುಪ್ಪ ಯೂಸ್ ಮಾಡಬಾರ್ದು. ನೋಡಿ, ಇದು ಒಳ್ಳೆ ಇದರಲ್ಲಿ ಹೀಗೆ ಸ್ವಲ್ಪ ಕುದ್ದುಕೊಳ್ಬೇಕು. ಒಳ್ಳೆ 1 ಚಮಚದಲ್ಲಿ ನಿಮಗೆ 2 ಗ್ಲಾಸ್ನಷ್ಟು ಆಗ್ತದೆ. ಬೇಕಿದ್ರೆ ಇನ್ನೂ ಸಹ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೂ ನೀರು ಮಾಡ್ಕೊಳ್ಬೋದು. ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಅದಕ್ಕೆ. ನೋಡಿ, ಇನ್ನು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ನೀರು ಮಾಡಿಕೊಂಡು ತಿರುಗಿಸ್ಕೊಳ್ತೇನೆ. ಸ್ವಲ್ಪ ಅದರಲ್ಲೇ ಅದು ಕುದ್ದುಕೊಳ್ಳಿ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಹೀಗೆ ನೋಡಿ, ಇದು ಕುದಿತಾ ಬರ್ತಾ ಇರ್ತದೆ. 2-3 ನಿಮಿಷಗಳ ಕಾಲ ನೋಡಿ, ಇಷ್ಟು ನೀರಾಗಿ ಬರಬೇಕು ಕಾಲ. ಇದನ್ನು ನಾವು ಇದರಲ್ಲಿ ಕುದಿಸಿಕೊಳ್ಬೇಕು. ಯಾಕಂದರೆ ಇದು ರಾಗಿ ಅಲ್ಲ, ಅದರಿಂದಾಗಿ ಇದನ್ನು ರಾತ್ರಿಯ ಹೊತ್ತು ಊಟ ಮಾಡದೆ ಸಹ ಇದನ್ನು ಹೀಗೆ ಕುಡಿದು ಮಲಗಬಹುದು, ಅಥವಾ ಮಧ್ಯಾಹ್ನದ ಸಂಜೆಯ ಹೊತ್ತಿಗೆ ಸಹ ಇದನ್ನು ಯೂಸ್ ಮಾಡ್ಬೋದು. ಹೊಟ್ಟೆ ಗಟ್ಟಿ ಇರ್ತದೆ. ಅಥವಾ ಕೆಲವರು 11 ಗಂಟೆ ಹೊತ್ತಿಗೂ ಇದನ್ನು ಮಾಡಿದರೆ ಕುಡಿದ್ರೆ ಬಹಳ ಉತ್ತಮ. ಸಾಕು, ಇಷ್ಟಾಗುವಾಗ ನಾನು ಆಫ್ ಮಾಡ್ಕೊಳ್ತೇನೆ. ಇನ್ನಿದನ್ನು ಗಾಳಿಸಿಕೊಳ್ಳೋಣ. ನೋಡಿ ಹೇಗೆ ಬಂದಿದೆ ನೋಡಿ. ತುಂಬ ಕಲರ್ ಬೇಕಿದ್ರೆ ನಿಮಗೆ ನಾವು ಕೇಸರ್ ಹಾಕಿದ್ದೇವೆ, ಹಳದಿಯನ್ನು ಸಹ ಯೂಸ್ ಮಾಡ್ಬೋದು. ಹೀಗೆ ಸ್ವಲ್ಪ ಇದರಲ್ಲಿ ರಾಗಿ ಅಂಶಗಳು ಇದರಲ್ಲಿ ಹೀಗೆ ಇರುವಾಗ ಇದನ್ನು ಹೀಗೆ ಸ್ಪೂನಲ್ಲಿ ತಿರುಗಿಸಿಕೊಂಡ್ರೆ ಆಯಿತು. ಹೀಗೆ ಬರ್ತದೆ ನೋಡಿ. ಮೊದಲೇ ನಾವು ಗಾಳಿಸ್ಕೊಂಡು ಇಡ್ತೀವಿ. ಇದನ್ನು ನಾವು ಲೋಟಗಳಿಗೆ ಹಾಕಿ ಇದರಲ್ಲಿ ಒಟ್ಟು ನಾನು 1 ಚಮಚದಲ್ಲಿ 2 ಲೋಟಗಳಷ್ಟು ಇನ್ನೂ ಸಹ ಸ್ವಲ್ಪ ಉಂಟಲ್ಲಿ ಮಾಡಿಕೊಂಡಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಈ ಮನೆಯಲ್ಲಿ ಬಹಳ ಹೈಜಿನಿಕ್ ಆಗಿ ರಾಗಿ ಮಾಲ್ಟನ್ನು ತಯಾರಿಸಬಹುದೆಂದು. ತುಂಬ ಹಳದಿ ಕಲ್ಲರು, ಮತ್ತು ನೋಡಿ ನೀವು ನೋಡಿರುವಿರಿ ಮಾರುಕಟ್ಟೆಯಲ್ಲಿ ಸಿಗುವಂಥ ತುಂಬ ಹಳದಿ ಸೇರ್ತದೆ, ತುಂಬ ಸಿಹಿ ಸಹ ಸಕ್ಕರೆಯಿಂದ ತುಂಬಿಕೊಂಡಿರ್ತದೆ. ಅದನ್ನು ಯೂಸ್ ಮಾಡೋ ಬದಲು ನಾವು ಆರೋಗ್ಯಕ್ಕಾಗಿ
ಯಾವುದೇ ಒಂದು ಪಾನೀಯವನ್ನು ಕುಡಿಬೇಕು. ಹಾಗಿರುವಾಗ ಹೀಗೆ ಮನೆಯಲ್ಲಿ ನಾವೇ ಬೆಲ್ಲ ಹಾಕಿ ಮಾಡಿದಂತಹ ಈ ಒಂದು ರಾಗಿ ಮಾಲ್ಟನ್ನು ನಾನಿವತ್ತು ಮಾಡಿದ್ದೇನೆ. ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.